ಕಾರ್ಲ್ಸ್ ಗುಸ್ತಾಫ M4 ಇದು ಸ್ವೀಡನ್ ದೇಶದ ಒಂದು ಪರಿಣಾಮಕಾರಿಯಾದಂತಹ ಒಂದು ವೆಪನ್. ಇದು ನನ್ನ ಶೋಲ್ಡರ್ ಮೇಲೆ ನೋಡ್ತಾ ಇದ್ದೀರಾ ನೀವು. ಆಲ್ಮೋಸ್ಟ್ 7 ಕಿಲೋ ವೆಯ್ಟ್ ಇದೆ ಅಂತ ಹೇಳಿದ್ರೆ ಇದು ಸದ್ಯ ಜಾಗತಿಕ ಮಟ್ಟದಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿ ಆಪರೇಷನ್ ನಲ್ಲಿ ಬಳಸ್ತಾ ಇರುವಂತ ಒಂದು ವೆಪನ್ ಇದು. ಸ್ಪೆಷಲಿ ನಮ್ಮ ಇಂಡಿಯನ್ ಆರ್ಮಿಯವರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ಬಳಸ್ತಾ ಇದ್ದಾರೆ, ತುಂಬಾ ಎಫೆಕ್ಟಿವ್ ಆಗಿ ಬಳಸ್ತಾ ಇದ್ದಾರೆ, ತುಂಬಾ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಮತ್ತೊಂದ್ ಕಡೆ ಗಮನಿಸ್ತಾ ಇರಬಹುದು, ಈ ಒಂದು ವೆಪನ್ ಗೆ ಬಳಸುವಂತ ಒಂದು ಬುಲೆಟ್ಸ್ ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂತ ಹೇಳಿದ್ರೆ ವೆರೈಟಿ ಇರುತ್ತೆ, ಅಂದ್ರೆ ಇದನ್ನ ಕೇವಲ ಒಂದೇ ತರ ಬುಲೆಟ್ಸ್ ಇರೋದಿಲ್ಲ. ಇಲ್ಲಿ ಕೆಲವೊಂದು ಏನಾದ್ರೂ ಆಬ್ಜೆಕ್ಟ್ ನ ಅಂದ್ರೆ ಬಿಲ್ಡಿಂಗು ಮತ್ತೆ ವಸ್ತುಗಳನ್ನ ಶೂಟ್ ಮಾಡ್ಬೇಕಂದ್ರೆ ಅಥವಾ ಡೆಮಾಲಿಷ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಸಪರೇಟ್ ಆದ ಬುಲೆಟ್ಸ್ ಇರುತ್ತೆ. ಜೊತೆಗೆ ವ್ಯಕ್ತಿಗಳನ್ನ ಏನಾದ್ರು ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅಥವಾ ಅವ್ರಿಗೆ ಸಪರೇಟ್ ಆಗಿ ಒಂದಿಷ್ಟು ಬುಲೆಟ್ಸ್ ಇರುತ್ತೆ. ಅಂತ ಹೇಳಿದ್ರೆ 4-5 ರೀತಿಯಾಗಿ ವೆರೈಟಿ ಬುಲೆಟ್ಸ್ ನ ಈ ವೆಪನ್ ನಲ್ಲಿ ಬಳಸಬಹುದು. ಅಂದ್ರೆ ಆಲ್ಮೋಸ್ಟ್ ಇದರ ರೇಂಜ್ ಕೂಡ ಅಷ್ಟೇ 300 ಮೀಟರ್ ಇಂದ 1500 ಮೀಟರ್ ವರೆಗೂ ಇದರ ರೇಂಜ್ ಇರುತ್ತೆ. ಅಂದ್ರೆ ಡಿಪೆಂಡ್ಸ್ ಆನ್ ಅವರು ಯಾವ ಬುಲೆಟ್ ಬಳಸ್ತಾರೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅಂದ್ರೆ ಇದು ಸಾಬ್ ಅನ್ನೋ ಒಂದು ಕಂಪನಿ, ಇದನ್ನ ಸ್ವೀಡನ್ ದೇಶದ ಸಾಬ್ ಕಂಪನಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋಂಥದ್ದು. ಸೊ ಇಂಡಿಯಾದಲ್ಲಿ ಕೂಡ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇದೆ. ಆದ್ರೆ ಭಾರತೀಯ ಆರ್ಮಿಯಲ್ಲೂ ಕೂಡ ಇದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬಳಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು. ಆದ್ರೆ ತುಂಬಾ ವೆಯ್ಟ್ ಇದೆ, ಬಟ್ ನನಗೆ ಪರ್ಸನಲಿ ವೆಯ್ಟ್ ಅನಿಸ್ತಾ ಇದೆ. ಬಟ್ ಇವ್ರ ಎಕ್ಸ್ಪರ್ಟ್ಸ್ ಹೇಳೋದ್ರ ಪ್ರಕಾರ ಇದು ಲೈಟ್ ವೆಯ್ಟ್, ಅಂದ್ರೆ ಆಲ್ಮೋಸ್ಟ್ ಒಂದು 7 ಕಿಲೋ ಒಳಗಡೆ ಇರುತ್ತೆ ವೆಯ್ಟ್. ಸೊ ಹಾಗಾಗಿ ಆರ್ಮಿ ಪರ್ಸನ್ಸ್ ಇದನ್ನ ತುಂಬಾ ಈಸಿಯಾಗಿ ಲಿಫ್ಟ್ ಮಾಡ್ತಾರೆ, ತುಂಬಾ ಈಸಿಯಾಗಿ ಇದನ್ನ ಆಪರೇಷನ್ ಅಲ್ಲಿ ಬಳಸ್ಕೊಳ್ತಾರೆ. ಅದೇ ಒಂದು ಸ್ಟ್ರೆಂತ್ ಇದು ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ವೆಪನ್ ಆಗಿರೋದ್ರಿಂದ ಇದು ಭಾರತೀಯ ಸೈನಿಕರಿಗೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಈ ಒಂದು ವೆಪನ್ ನ ಏನು ಕಾರ್ಲ್ಸ್ ಗುಸ್ತಾಫ M4 ಈ ಒಂದು ವೆಪನ್ ನ ಬಳಸಿದ್ರೆ ಅವರಿಗೆ ತುಂಬಾ ರಿಸ್ಕ್ ಫ್ರೀ ಇರುತ್ತೆ. ವೆಯ್ಟ್ ಕಮ್ಮಿ ಇರೋದ್ರಿಂದ ಅವರು ಕೂಡ ಆರಾಮಾಗಿ ಆಪರೇಷನ್ ಅಲ್ಲಿ ಬಳಸ್ತಾರೆ ಅನ್ನೋದನ್ನ ಕೂಡ ಈಗ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ಸದ್ಯ ನನಗೆ ವೆಯ್ಟ್ ಅನಿಸ್ತಾ ಇದೆ 7 kg. ಬಟ್ ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಂದ್ರೆ ಎಷ್ಟು ಸ್ಟೈಲಿಶ್ ಆಗಿದೆ, ಜೊತೆಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ. ಇಲ್ಲಿ ವಿ ಫೈಂಡರ್ ಇದೆ, ಇದ್ರಲ್ಲಿ ಮುಖಾಂತರ ನಾವು ಟಾರ್ಗೆಟ್ ನ ಮಾಡಬಹುದು. ಆ ಟಾರ್ಗೆಟ್ ಮಾಡಿ ಇಲ್ಲಿ ಫೈರ್ ಮಾಡಿದ್ರೆ ಆಲ್ಮೋಸ್ಟ್ ಆ ಟಾರ್ಗೆಟ್ ಡನ್ ಅಂತಾನೆ ಅರ್ಥ. ಎನಿವೆ ಸದ್ಯ ಏರ್ ಶೋ 2025 ಅಲ್ಲಿ ಸಾಕಷ್ಟು ವೆಪನ್ಸ್, ಸಾಕಷ್ಟು ಜೆಟ್ ಯುದ್ಧ ವಿಮಾನಗಳು ಸಾಕಷ್ಟು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಅದರಲ್ಲಿ ಇದು ಒಂದು ಕೂಡ ಸದ್ಯ ನೀವು ಗಮನಿಸ್ತಾ ಇರಬಹುದು. ಆಡಿಯನ್ಸ್ ಕೂಡ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಇದನ್ನ ಒಂದ್ಸಲ ಶೋಲ್ಡರ್ ಮೇಲೆ ಇಟ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಡಿಯನ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಎನಿವೆ ಸಾಬ್ ಕಂಪನಿ ತುಂಬಾ ಸ್ಟೈಲ್ ಆಗಿ, ತುಂಬಾ ಎಫೆಕ್ಟಿವ್ ಆಗಿ ಇದನ್ನ ಸೇಲ್ ಮಾಡ್ತಾ ಇದೆ. ಸೊ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.